ನಮಸ್ಕಾರ ವೀಕ್ಷಕರೇ, ಪ್ರಭುರಾಮ್ ಕೃಷಿ ಲ್ಯಾಬ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಹಳ್ಳಿಗಳಲ್ಲಿ ಮಳೆಗಾಲ ಬಂತೆಂದರೆ ಪ್ರಕೃತಿಯೇ ನಮಗೆ ಕೆಲವು ವಿಶೇಷ ಕೊಡುಗೆಗಳನ್ನು ನೀಡುತ್ತದೆ. ಮಳೆಗಾಲದಲ್ಲಿ ಪ್ರಕೃತಿ ಕೊಡುವ ವಿಶೇಷ ಕೊಡುಗೆಗಳಲ್ಲಿ ಬಿದಿರು ಕಳಲೆಯೂ ಒಂದು. ಇಂದು ನಾನು ಬಿದಿರು ಕಳಲೆಯಿಂದ ಮಾಡಿದ ರುಚಿಯಾದ ಎಣ್ಣೆಗಾಯಿಯನ್ನು ನಾನು ತೋರಿಸ್ತಾ ಇದ್ದೀನಿ. ನೀವು ಕೂಡ ನೋಡ್ತಾ ಇದ್ದೀರಾ, ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಬಿಸಿ ಬಿಸಿಯಾದ ಬಿದಿರು ಕಳಲೆ ಎಣ್ಣೆಗಾಯಿ ತುಂಬ ಟೇಸ್ಟಿಯಾಗಿರುತ್ತೆ. ಬಿದಿರು ಕಳಲೆ ಇದು ಕಾಡಿನಲ್ಲಿ ಸಿಗುತ್ತೆ. ತಂದ ತಕ್ಷಣ ನಾನೇನಿವಾಗ ತೋರಿಸ್ತಾ ಇದ್ದೀನಲ್ಲ ಹೀಗಿರುತ್ತೆ. ಇದರ ಮೇಲಿನ ಸಿಪ್ಪೆ ಪದರ ಪದರವಾಗಿ ಇರುತ್ತೆ. ಪ್ರತಿ ಪದರವನ್ನು ಕೂಡ ನಾವು ತೆಗಿತಾ ಬರಬೇಕು. ಬಿದಿರು ಕಳಲೆಯಲ್ಲಿ 2 ವಿಧ ಇರುತ್ತವೆ, ಕಿರಿಬಿದಿರು ಹಾಗೆ ಹಿರಿಬಿದಿರು ಅಂತ. ಕಿರಿಬಿದಿರು ಕಳಲೆಯನ್ನು ನಾವು ಬಾಯ್ಲ್ ಮಾಡಿದ ತಕ್ಷಣ, ಕುದಿಸಿದ ತಕ್ಷಣ ಅದರ ಕಲರ್ ಕೂಡ ಕೆಂಪಾಗಿ ಬರುತ್ತೆ. ಹಿರಿಬಿದಿರನ್ನು ಕುದಿಸಿದಾಗಲೂ ಕೂಡ ಅದರ ಕಲರ್ ಚೇಂಜ್ ಆಗದೆ ಬೆಳ್ಳಗೇನೆ ಇರುತ್ತೆ ನೋಡ್ರಿ. ಕಳಲೆಯ ಪ್ರತಿ ಪದರವನ್ನು ತೆಗೆದಿಟ್ಕೊಂಡ್ಮೇಲೆ ಈ ಥರ ಬರುತ್ತೆ ರೀ ಕಳಲೆ. ಎಳೆದು ಇರುವುದನ್ನು ಮಾತ್ರ ತಗೋಬೇಕು. ಅದು ಎಳುಬಿಲ್ಲ ಬಲ್ತಿದೆ ಅಂದ ತಕ್ಷಣ ಅದು ರುಚಿಯಾಗಿ ಬರೋದಿಲ್ಲ ಪಲ್ಯ. ಹಾಗಾಗಿ ಮಳೆಗಾಲದ ಸೀಸನ್ನಲ್ಲಿ ಹೊಲಗದ್ದೆಗಳಲ್ಲಿ ಸಿಗುವ ನೈಸರ್ಗಿಕ ಪದಾರ್ಥಗಳಿಂದ ಮಾಡುವ ಅಡುಗೆಗೆ ಒಂದು ವಿಶೇಷ ರುಚಿ ಇರುತ್ತೆ ನೋಡ್ರಿ. ಅದೇ ರುಚಿಯನ್ನು ಇಂದು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ಇದು ಬಾಯ್ಲ್ ಆಗಿರುವ ಕಳಲೆ ರೀ. ನಾನು ಆವಾಗಲೇ ತೋರಿಸಿದ್ನಲ್ಲ, ಕಳಲೆನ ರೆಡಿ ಮಾಡ್ಕೊಂಡಾದ್ಮೇಲೆ ಕುಕ್ಕರ್ಗೆ ಹಾಕಿ 3 ವಿಸಿಲನ್ನು ಹೊಡೆಸಿದ್ದೇನೆ ರೀ. 3 ವಿಸಿಲ್ ಹೊಡೆಸಿದ ತಕ್ಷಣವೇ ಇದನ್ನು ಹಾಗೆ ಪಲ್ಯ ಮಾಡಬಾರ್ದು ಅಥವಾ ಎಣ್ಣೆಗಾಯಿ ಮಾಡಬಾರ್ದು. ಬದಲಾಗಿ 3 ರಿಂದ 4 ಸಾರಿ ಇದನ್ನು ಸರಿಯಾಗಿ ತೊಳಿಬೇಕು. ಕುಕ್ಕರ್ಗೆ ಹಾಕೋಕ್ಕಿಂತ ಮುಂಚೆನೂ ಕೂಡ ಇದನ್ನು 2 ಅವರ್ಸ್ ನೆನೆಸಿಟ್ಬಿಟ್ಟು ಪದೇ ಪದೇ ಚೇಂಜ್ ಮಾಡ್ತಾ ನೀರನ್ನು 2 ರಿಂದ 3 ಸಲ ತೊಳಿಬೇಕು. ಇದು ಪುಡಿ ಪುಡಿಯಾಗಿರುವ ಕಳಲೆ ರೀ. ಇದನ್ನು ಪಲ್ಯ ಮಾಡ್ಬೋದು. ಕಳಲೆ ಎಣ್ಣೆಗಾಯನ್ನು ಮಾಡೋದಕ್ಕಾಗಿ ನಾನು ಮಸಾಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಈ ಮಸಾಲೆಗೆ ಕೊಬ್ಬರಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಗಸಗಸೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಹಾಗೆ ಚಕ್ಕೆ, ಮೆಣಸು, ಮರಾಠ ಮೊಗ್ಗನ್ನು ತಗೋಣನ್ರಿ. ಇಷ್ಟೆಲ್ಲ ಮಸಾಲೆ ಐಟಮ್ಸ್ಗಳನ್ನು ಹಾಕಿದರೂ ಕೂಡ ಅದಕ್ಕೆ ಹುಣಸೆ ಹುಳಿಯಿಂದ ಬರುವ ರುಚಿಯೇ ಬೇರೆ. ಹಾಗಾಗಿ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಹುಣಸೆ ಹಣ್ಣನ್ನು ನೀರಿನಲ್ಲಿ ಒಂದು 5 ನಿಮಿಷ ನೆನೆಸಿಟ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿದ್ರೂ ನಡೆಯುತ್ತೆ. ಸ್ವಲ್ಪ ಗರಂ ಮಸಾಲ ಹಾಗೂ ಧನಿಯಾ ಪೌಡರ್ನ ಇದಕ್ಕೆ ಸೇರಿಸಬೇಕು. ಹುಣಸೆ ಹಣ್ಣನ್ನು ತೊಳೆದು ಬೀಜ ತೆಗೆದು ಅದರ ನೊರೆಯನ್ನು ಕೂಡ ತೆಗೆದುಬಿಟ್ಟು ಈಗ ಮಸಾಲೆಗೆ ರೆಡಿ ಮಾಡಿ ಇಟ್ಕೊಳ್ತೇನೆ ರೀ. ನಮ್ಮ ಹಿರಿಯರು ಇಂತಹ ಕಾಡು ಮನೆಯ ಸೊಪ್ಪು, ಕಳಲೆ, ಚಿಗುರುಗಳನ್ನು ಬಳಸಿ ರುಚಿಯಾದ ಅಡುಗೆ ಮಾಡುತ್ತಿದ್ದರು. ಇವತ್ತಿನ ಕಾಲದಲ್ಲಿ ಎಲ್ಲರೂ ಪ್ಯಾಕೆಟ್ ಆಹಾರದ ಹಿಂದೆ ಹೋಗುತ್ತಿದ್ದೇವೆ. ಆದರೆ ನಮ್ಮ ಹಳ್ಳಿಯ ಸಾಂಪ್ರದಾಯಿಕ ಅಡುಗೆಯಲ್ಲಿ ಪ್ರಕೃತಿಯ ರುಚಿಯೇ ಬೇರೆ ಅಲ್ವಾ. ಕಳಲೆ ಎಣ್ಣೆಗಾಯಿ ಮಾಡುವುದಕ್ಕೆ ಬೇಕಾಗುವಂತಹ ಮಸಾಲೆ ಫೈನ್ ಆಗಿ ರೆಡಿ ಆಯಿತು, ರುಬ್ಬಿಕೊಂಡು ಆಗಿದೆ. ಇವಾಗ ಶುರು ಮಾಡೋಣ ಬನ್ನಿ. ನಾನು ಮೊದಲೇ ಹೇಳಿರುವ ಹಾಗೆ ಬಿದಿರು ಕಳಲೆಯನ್ನು ನೇರವಾಗಿ ಅಡುಗೆಗೆ ಬಳಸಬಾರದು. ಚೆನ್ನಾಗಿ ಸ್ವಚ್ಛ ಮಾಡಿ ಸರಿಯಾಗಿ ಬೇಯಿಸಿ ನಂತರ ಬಳಸಬೇಕು. ಕಳಲೆಯನ್ನು ಕತ್ತರಿಸುವಾಗಲೇ ಅದರ ತಾಜಾತನ ಗೊತ್ತಾಗುತ್ತದೆ. ಮೃದುವಾದ ಭಾಗವನ್ನು ಮಾತ್ರ ಇಲ್ಲಿ ಬಳಸಲಾಗಿದೆ. ಕತ್ತರಿಸಿಕೊಂಡ ಈ ಕಳಲೆಗಳಿಗೆ ಈ ಮಸಾಲ ಏನು ರೆಡಿ ಮಾಡಿಕೊಂಡಿದ್ವಲ್ಲ ಇವನ್ನೆಲ್ಲನೂ ಕೂಡ ಸರಿಯಾಗಿ ಅಪ್ಲೈ ಮಾಡಬೇಕು. ಇದನ್ನು ಚೆನ್ನಾಗಿ ಕುದಿಸಿ ನೀರನ್ನು ಬಸಿದುಕೊಂಡರೆ ಕಹಿ ಮತ್ತು ತೀಕ್ಷ್ಣ ರುಚಿ ಕಡಿಮೆಯಾಗುತ್ತದೆ. ನಂತರ ಮಸಾಲೆ ಜೊತೆ ಸೇರಿಸಿದರೆ ಅದ್ಭುತ ರುಚಿ ಕೊಡುತ್ತದೆ. ಬಿದಿರು ಕಳಲೆ ಅಂದರೆ ಬಿದಿರಿನ ಹೊಸ ಚಿಗುರು. ಇದು ನೋಡೋಕೆ ಸರಳವಾಗಿದ್ದರೂ ಸರಿಯಾದ ರೀತಿಯಲ್ಲಿ ತಯಾರಿಸಿ ಅಡುಗೆ ಮಾಡಿದರೆ ತುಂಬ ರುಚಿಯಾಗಿರುತ್ತದೆ. ಈ ಒಂದು ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರವನ್ನು ಹಾಕಿಬಿಟ್ಟು ಆ ಕಳಲೆಯ ಒಳಗಡೆ ಎಲ್ಲನ ಮಸಾಲೆ ಹಿಡಿದಿರುವ ಹಾಗೆ ತುಂಬಬೇಕು.
ಹಳ್ಳಿಯ ಅಡುಗೆ ಅಂದರೆ ಹೊಟ್ಟೆ ತುಂಬಿಸುವುದಷ್ಟೇ ಅಲ್ಲ, ನಮ್ಮ ಮಣ್ಣಿನ ಸಂಸ್ಕೃತಿಯನ್ನು ನೆನಪಿಸುವ ಅಡುಗೆ. ಹಿರಿಯರು ಹೇಳಿಕೊಟ್ಟ ಅಡುಗೆ ವಿಧಾನಗಳನ್ನು ನಾವು ಉಳಿಸಿಕೊಂಡರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೂ ಈ ರುಚಿಗಳು ಪರಿಚಯವಾಗುತ್ತವೆ. ಈಗ ನೋಡ್ರಿ, ಎಲ್ಲ ಕಳಲೆಗಳಿಗೂ ಕೂಡ ಮಸಾಲೆಯನ್ನು ಸರಿಯಾಗಿ ತುಂಬಲಾಗಿದೆ. ಇವಾಗ ರೆಡಿ ಮಾಡೋಣ. ಒಂದು ಬಾಣಲೆಯನ್ನು ಬಿಸಿ ಮಾಡುವುದಕ್ಕೆ ಇಟ್ಟು ಕಳಲೆಗಳನ್ನೆಲ್ಲನೂ ಇದಕ್ಕೆ ಸೇರಿಸ್ಕೋತೀನಿ. ಸ್ವಲ್ಪ ಎಣ್ಣೆ ಕಾಯಬೇಕು. ಕಾಯ್ದ ನಂತರ ಮಾತ್ರ ಕಳಲೆಗಳನ್ನು ಹಾಕಬೇಕು. ಎಣ್ಣೆ ಕಾಯುವಾಗಲೇ ನಾನು ಒಂದೆರಡು ಸ್ಪೂನಷ್ಟು ಖಾರ ಹಾಕ್ತೀನಿ ಕಲರ್ಗೋಸ್ಕರ. ಖಾರ ಸ್ವಲ್ಪ ಫ್ರೈ ಆದ ತಕ್ಷಣ ನೀವು ರೆಡಿಯಾಗಿರುವ ಕಳಲೆಗಳೇನಿದ್ವಲ್ಲ, ಮಸಾಲೆ ತುಂಬಿರೋ ಕಳಲೆಗಳು, ಅವನ್ನ ಇದಕ್ಕೆ ಸೇರಿಸ್ಕೊತೇನೆ. ನಮ್ಮ ಹಳ್ಳಿಗಳಲ್ಲಿ ಸೀಸನ್ಗೆ ಸಿಗುವಂತಹ ಇಂತಹ ನೈಸರ್ಗಿಕ ಪದಾರ್ಥಗಳನ್ನು ಹಿರಿಯರು ವ್ಯರ್ಥ ಮಾಡದೆ ರುಚಿಯಾದ ಅಡಿಗೆಯಾಗಿ ಪರಿವರ್ತನೆ ಮಾಡುತ್ತಿದ್ದರು. ಕಳಲೆಯನ್ನು ಚೆನ್ನಾಗಿ ಸ್ವಚ್ಛ ಮಾಡುವುದು ತುಂಬ ಮುಖ್ಯ. ಕಳಲೆ ಸ್ವಚ್ಛ ಮಾಡುವ ಬಗೆಯನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳುತ್ತೇನೆ. ಏಕೆಂದರೆ ರುಚಿಯಾದ ಅಡುಗೆಗೆ ಮೊದಲ ಹೆಜ್ಜೆಯೇ ಸ್ವಚ್ಛತೆ. ಹೀಗೆ ಎಲ್ಲ ಕಳಲೆಗಳನ್ನು ಕಾದಿರುವ ಎಣ್ಣೆಗೆ ಹಾಕಿಬಿಟ್ಟು ನಿಧಾನವಾಗಿ ಸ್ವಲ್ಪ ಕಲಕಬೇಕು. ಇನ್ನೊಂದು ವಿಷಯ ಹೇಳಬೇಕು. ಕಳಲೆ ತೊಳೆದ ತಕ್ಷಣ ಅದರಿಂದ ಬರುವ ನೀರು, ಹಾಗೆ ಕುದಿಸಿದ ತಕ್ಷಣ ಬರುವಂತಹ ನೀರು, ಇಂತಹ ನೀರನ್ನು ಯಾವುದೇ ಮೂಕ ಪ್ರಾಣಿಗಳಿಗೆ ಇಡಬಾರದು. ತುಂಬ ಹಾನಿಕಾರಕ ನೀರದು. ಈಗ ಒಳ್ಳೆಯ ಸುವಾಸನೆ ಬರುತ್ತಾ ಇದೆ. ಅಡುಗೆ ಮನೆಯಲ್ಲೇ ಹಸಿವು ಶುರುವಾಗುತ್ತೆ. ಅಡುಗೆ ಅಂದರೆ ಕೇವಲ ಮಸಾಲೆ ಹಾಕಿ ಮಾಡುವುದಲ್ಲ. ಪ್ರತಿಯೊಂದು ಪದಾರ್ಥವನ್ನು ಸರಿಯಾದ ರೀತಿಯಲ್ಲಿ ತಯಾರಿಸಿದಾಗಲೇ ಅದರ ನಿಜವಾದ ರುಚಿ ಸಿಗುತ್ತದೆ. ಈ ಒಂದು ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ತಾ ಇದ್ದೀನಿ. ಉಪ್ಪನ್ನು ನೋಡಿಕೊಂಡು ಹಾಕೋಬೇಕು. ನೆಕ್ಸ್ಟ್ ಕಡಿಮೆ ಆಯ್ತಪ್ಪ ಅಂತ ಹೇಳಿದರೆ ಮತ್ತೆ ಹಾಕಬಹುದು. ಜಾಸ್ತಿ ಉಪ್ಪು ಆದಮೇಲೆ ತೆಗಿಯೋಕ್ಕೆ ಬರೋದಿಲ್ಲ. ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕೋಬೇಕು. ಇವಾಗ ಕಳಲೆ ಎಣ್ಣೆಗಾಯಿಗೆ ತುಂಬಿದ ಮೇಲೆ ಉಳಿದಿದ್ದ ಮಸಾಲ ಏನಿತ್ತಲ್ಲ, ಅದನ್ನು ನಾನಿವಾಗ ಇದಕ್ಕೆ ಹಾಕ್ತೀನಿ. ಮಸಾಲೆ ಹಾಕಿದ ಮೇಲೆ ಮಿಕ್ಸಿ ಜಾರ್ನ ತೊಳೆದ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ಸೇರಿಸ್ಕೋಬೇಕು. ಎಣ್ಣೆಗಾಯಿ ಮುಳುಗುವಷ್ಟು ನೀರನ್ನು ಹಾಕಿಕೊಂಡ್ರೆ ಸಾಕು. ಈಗ ಉಪ್ಪೇನು ಹಾಕಿದ್ವಲ್ಲ, ಒಂದು ಸಲ ಸರಿಯಾಗಿ ಮಸಾಲವನ್ನು ಮಿಕ್ಸ್ ಮಾಡಿಬಿಟ್ಟು ಬಾಯ್ಲ್ ಮಾಡೋಕ್ಕೆ ಇಡೋಣ. ಮುಚ್ಚಳ ಮುಚ್ಚಿಟ್ಬಿಟ್ಟು ಆಮೇಲೆ ನೋಡುವ. ಇವಾಗ ನೋಡಿ, ಮಸಾಲ ಸರಿಯಾಗಿ ಕುದೀತಾ ಇದೆ. ಕುದೀತಾ ಬಂತು. ಎಣ್ಣೆಗಾಯಿ ಸರಿಯಾಗಿ ಬಂದಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ನೀವೇ ನೋಡ್ತಾ ಇರಬಹುದು. ಈ ಒಂದು ರೆಸಿಪಿ ಬಿಸಿ ಅನ್ನಕ್ಕೆ, ಜೋಳದ ರೊಟ್ಟಿಗೆ, ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಶ್ರಾವಣ ಮಾಸದಲ್ಲಿ ಚಿಕನ್ ಮಟನನ್ನು ತಿನ್ನದೇ ಇರುವವರು ಈ ಒಂದು ಕಳಲೆ ಎಣ್ಣೆಗಾಯಿಯನ್ನು ಮಾಡ್ಕೊಂಡು ತಿನ್ನಬಹುದು. ಚಿಕನ್ ಮತ್ತು ಮಟನ್ನನ್ನು ಮರೆಸುವಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿಯಾದ ಕಳಲೆ ಎಣ್ಣೆಗಾಯಿಯನ್ನು ನಾನು ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರಬಹುದು, ಕಲರ್ ಕೂಡ ಹೇಗೆ ಚೇಂಜ್ ಆಗಿದೆ ಅಂತ. ತುಂಬ ಟೇಸ್ಟಿಯಾಗಿದೆ. ರುಚಿ ನೋಡಿದೆ. ನೋಡಿ ಸ್ನೇಹಿತರೆ, ನಮ್ಮ ಬಿದಿರು ಕಳಲೆ ಎಣ್ಣೆಗಾಯಿ ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ. ಬಿಸಿ ಅನ್ನದ ಜೊತೆ ಇದನ್ನು ಸವಿದರೆ ರುಚಿ ಇನ್ನೂ ಅದ್ಭುತ. ನಿಮ್ಮ ಊರಲ್ಲೂ ಬಿದಿರು ಕಳಲೆ ಸಿಗುತ್ತದೆಯಾ? ಸಿಕ್ಕರೆ ನೀವು ಯಾವ ರೀತಿಯ ಅಡುಗೆ ಮಾಡುತ್ತೀರಿ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ನಮ್ಮ ಹಳ್ಳಿ ಜೀವನದ ಸಾಂಪ್ರದಾಯಿಕ ಅಡುಗೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರಿಗೂ ಕೂಡ ಶೇರ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡುವುದನ್ನು ಮರಿಬೇಡಿ.
ಮುಂದಿನ ವಿಡಿಯೋದಲ್ಲಿ ಬಿದಿರು ಕಳಲೆಯನ್ನು ಸ್ವಚ್ಛ ಮಾಡುವ ವಿಧಾನ ಹಾಗೂ ಕಳಲೆ ಪಲ್ಯವನ್ನು ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತೇನೆ. ಕಾಯ್ತಾ ಇರಿ, ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಬಿಸಿಯಾದ ಕಳಲೆ ಪಲ್ಯ ನಿಮಗೂ ಕಾಣಿಸ್ತಾ ಇರ್ಬೋದು. ಇವಾಗಲೂ ಕೂಡ ಉಗ ಬರ್ತಾ ಇದೆ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಕಮೆಂಟ್ಸ್ ಹಾಕಿ.